ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ, ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತೇಳಿ. ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ. ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ? ಏನು ಮೋದಿ ಅಡಿಯಲ್ಲಿ ಬರ್ತತೆ? ಕೇಂದ್ರ ಸರ್ಕಾರದ ನಿಮ್ಮ ಅಡಿಯಲ್ಲೇ ಬರೋದು. ಸರ್ಕಾರನೇ ಲೋಪ ಅಂತ ಹೇಳಿದ್ಮೇಲೆ ನಿಮ್ಮ ಯೋಗ್ಯತೆಗೆ ಯಾಕೆ ಈ ಸರ್ಕಾರ ಬದುಕಿರಬೇಕು? ಯಾಕೆ ಇರಬೇಕು ನಿಮ್ಮ ಸರ್ಕಾರ? ಈಗ ನೀವೇ ಒಪ್ಕೊಂಡಿದ್ದೀರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ, ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರ ನಡೆಸೋಕೆ ಯೋಗ್ಯತೆ ಏನಿದೆ ನಿಮಗೆ? ಈಗ ಲಿಖಿತ ದೂರು ಕೊಟ್ಟಿದ್ದಾರೆ, ರಕ್ಷಣೆ ಕೇಳಿದ್ದಾರೆ, ಆದರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ, ಸರ್ಕಾರ ಕೆಲಸ ಮಾಡಿಲ್ಲ. ಸ್ವತಃ ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದಮೇಲೆ. ಅಂದ್ರೆ 1 ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ದು. ಹಾಗಾದ್ರೆ ನಿಮ್ಮ ಸರ್ಕಾರದ ಅವಶ್ಯಕತೆ ಏನಿದೆ? ಜನರಿಗೆ ಒಬ್ಬ ಗೃಹ ಸಚಿವರಾಗಿ ನೀವು ಈ ಥರ ಹೇಳಿಕೆ ಕೊಟ್ಟರೆ ಇದು ಸ್ವರ್ಗ ಆಗೋಗ್ತೈತೆ. ಕೊಲೆಗಾರರಿಗೆ, ಮರ್ಡರ್ ಮಾಡೋರಿಗೆ ಇದು ಸ್ವರ್ಗ ಆಗೋಗ್ತೈತೆ. ಅಂದರೆ ನಾವು ಕೈ ಕಟ್ಟಿ ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ. ಪೊಲೀಸ್ ಇಲಾಖೆನ ಯಾರು ನಡೆಸ್ತಾ ಇದ್ದಾರೆ? ಗೃಹ ಇಲಾಖೆ. ನನಗಂತೂ ಅರ್ಥ ಆಗ್ತಾನೆ ಇಲ್ಲ. ಗೃಹ ಇಲಾಖೆಯ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ, ಕೇಳೋರಿಲ್ಲ. ಕೊಲೆಗಳಾಗುತ್ತೆ, ಕೇಳೋರಿಲ್ಲ. ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ, ಈ ಸರ್ಕಾರ ನಮ್ಮ ಸರ್ಕಾರ ಇದು ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ, ನಮ್ಮ ಸರ್ಕಾರ ಇದು ಅಂತ ಹೇಳಿ. ಆದರೆ ಅಲ್ಪಸಂಖ್ಯಾತರ ಸರ್ಕಾರನ ಇದು? ಅಂದರೆ ಬೇರೆ ಸಮುದಾಯದವ್ರಿಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವಾ? ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ, ಕೇಳೋರಿಲ್ವಾ? ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ ಯಾಕೆ ಆಗಿದೆ ಅಂದರೆ, ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಪೊಲೀಸರನ್ನ ಹಲ್ಲೆ ಮಾಡ್ತಾರೆ. ಕಪ್ಪಾಳ ಮೋಕ್ಷಗಳು. 3 ಜನ ಮಹಿಳೆಯರು, ಆಯಿಷಾ ತಾಜ್, ಫೌಜಿಯಾ ಖಾನಂ, ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬ SI ಕಾನ್ಸ್ಟೇಬಲ್ ಸುರೇಖಾ, ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೊಡೆದಾಕ್ಬಿಡ್ತಾರೆ. ಜ್ಞಾನಭಾರತಿ, ಬೆಂಗಳೂರು, ವಿಧಾನಸೌಧದ ಕೂಗಳತೆಯಲ್ಲಿರುವಂಥ ಬೆಂಗಳೂರಲ್ಲಿ. ಇದನ್ನು ನಿಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡೋಕ್ಕೂ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ. ಏನು ಕ್ರಮ ತೆಗೆದುಕೊಂಡ್ರಿ? ಅಂದರೆ ಅದನ್ನು ಫ್ರೀನಾ? ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರನ್ನು ಹೊಡೆದು ಹೋಗೋದನ್ನು ಫ್ರೀ ಭಾಗ್ಯ. ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನ ಇದು? ನನಗನ್ಸ್ತತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾಳೆ, ಈ ಸರ್ಕಾರವನ್ನು ನೇಣಿಗೇರಿಸ್ಬೇಕು, ನನ್ನ ಅಕ್ಕನನ್ನ ಕೊಂದವರಿಗೆ ಅಂತ ನೇಣಿಗೇರಿಸ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು. ನಾವು ಇಷ್ಟೊಂದು ಕೊಲೆ, ಪೊಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ, ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಕೂತಿದ್ದೀರಲ್ಲ ನೀವು. ನಿಮ್ಮ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಈ ಸರ್ಕಾರ ನೇಣಿಗೇರಿಸ್ಬೇಕು ಅಂತ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ರೀತಿ ಈ ಸರ್ಕಾರ ಬಂದಮೇಲೆ ಪಾಕಿಸ್ತಾನ ನಮ್ಮ ಗಡಿಗಳಲ್ಲಿ, ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನದ ಗಡಿಗಳಲ್ಲಿ, ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾ ಇದ್ರು. ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಅನುಮತಿ ಕೊಟ್ಟೋದು ನಿಮ್ಗೆ ಗ್ಯಾರಂಟಿನಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.